ಸಾಕ್ಷಾತ್ ವಾಲ್ಮೀಕಿ ಮಹರ್ಷಿಗಳು ಸೀತಾರಾಮಚಂದ್ರ ವಿವಾಹ ಆದಾಗ ಅದರ ಪೌರೋಹಿತ್ಯ ಆಚಾರ್ಯತ್ವ ಯಾರಪ್ಪ ಅಂದರೆ ವಸಿಷ್ಠ ಮಹರ್ಷಿಗಳು. ವಸಿಷ್ಠ ಮಹರ್ಷಿಗಳಿಗೆ ಪುರೋಹಿತ ನಾಮಧೇಯಕ್ಕೆ ಪರ್ಯಾಯವೇ ಇಲ್ಲ. ಸಾಕ್ಷಾತ್ ಸಕಲ ವೇದಶಾಸ್ತ್ರ ನಿಪುಣ ವೇದಾಂತ ಶಾಸ್ತ್ರ ತತ್ವಜ್ಞರು ಯಾರಪ್ಪ ಅಂತ ಹೇಳಿದ್ರೆ ವಸಿಷ್ಠ ಮಹರ್ಷಿಗಳ ಆಧ್ವರ್ಯತ್ವದಲ್ಲಿ ಆ ವಿವಾಹ ಆಯಿತು. ಆಗ ಹೇಳಿದ್ರೆ ಯಾಕಪ್ಪ ಅಂತ ಹೇಳ್ತಾರೆ, ರಾಜಹೋಮ ಯಾಕೆಂದ್ರೆ ಒಂದೇ ಹೇಳಿ. ಆಗ ಮದುವೆ 3ನೇ ದಿನ ಆಗಿರುತ್ತೆ. ದಶರಥ ಮಹಾರಾಜ ಸಂಧ್ಯಾಕಾಲ ಕೂತ್ಕೊಂಡು ಮಾತಾಡ್ತಿದ್ದಾಗ, ಪೂಜ್ಯರೇ ಅಂತೂ ನಮಗೆ ಸೀತಾ ಕಲ್ಯಾಣ ರಾಮಚಂದ್ರ ಜೊತೆ ಆಗೋಯ್ತು, ಎಂತ ಸಂತೋಷ ಆಗ್ತಾ ಇತ್ತು. ಏನು ದಶರಥ ಒಳ್ಳೆ ಮೂರ್ಖನಾಗಿ ಮಾತಾಡ್ತಾ ಇದೆಯೇನಪ್ಪ, ಚತುರ್ವೇದ ಸಾರ್ವಭೌಮ ಸಕಲ ಶಾಸ್ತ್ರ ಪಾರಂಗತ ನೀನು ಈ ಮಾತನಾಡ್ತಿರೋದು ನನಗೆ ಪರಮಾಶ್ಚರ್ಯವಾಗಿದೆ. ಲಾಜಾ ಹೋಮ ಪರಿಸರ ಪೂರ್ಣಂ ಕರ್ಣಯೇ. ಅದಕ್ಕೆ ನೋಡಿ, ಆಸ್ ಪರ್ ಅವರ್ ಸುಪ್ರೀಂ ಕೋರ್ಟ್ ಆಕ್ಟ್ ಆಲ್ಸೋ ಸಪ್ತಪದಿ ಆಗೋವರೆಗೂ ಲಾಜಾ ಹೋಮ ಆಗೋವರೆಗೂ ಮಾಂಗಲ್ಯ ಧಾರಣೆಯಿಂದ ಯಾರೂ ಗಂಡ ಹೆಂಡತಿ ಆಗಲ್ಲ. ಮಾಂಗಲ್ಯ ಧಾರಣೆ ಒಂದೇ ಒಂದು ಲೌಕಿಕ ಪ್ರಯೋಗ. ಲಾಜಾ ಹೋಮದಲ್ಲೇ ಅವರಿಬ್ಬರು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿಯೋದು. ಅವಾಗ ಹೇಳ್ತಾರೆ ಲಾಜಾ ಅದಕ್ಕೆ ಹೇಳೋದು, ನಮ್ಮ ಮದುವೆನೂ ಅಷ್ಟೇ ಮಾಂಗಲ್ಯ ಧಾರಣೆಯಿಂದ ಗಂಡ ಹೆಂಡತಿ ಆಗಲ್ಲ. ಮಾಂಗಲ್ಯ ಧಾರಣೆ ಮುಹೂರ್ತ ಅಲ್ಲ, ಜೀರಿಗೆ ಬೆಲ್ಲದಾಗೆ ನಿರೀಕ್ಷಣೆಯ ಮುಹೂರ್ತ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯೇ ಅವರಿಗೆ ಲಾಜಾ ಹೋಮನೆ. ಅದಕ್ಕೆ ಮೋಸ್ಟ್ ರಿಸಲ್ಟ್ ಓರಿಯೆಂಟೆಡ್ ನಿಮಗೆ ಪರ್ಫೆಕ್ಟ್ ಡಿಸಿಷನ್ ಗೊತ್ತಾಯ್ತು. ಆ ರೀತಿಯಾಗಿ ಇಂಥ ವಿಚಾರವಾದ ಹೇಳಿದಾಗ ಅದಕ್ಕೆ ಹೇಳಿದೆ, ಈಗೆಲ್ಲ ಕಲ್ಯಾಣೋತ್ಸವ ಮಾಡಿ ಲಾಜಾ ಹೋಮ ಬಿಟ್ಬಿಡ್ತಾರೆ. ಲಾಜಾ ಹೋಮ ಆಗಿದ್ರೆ ಕಲ್ಯಾಣೋತ್ಸವ ಮುಗಿಯೋದೇ ಇಲ್ಲ. ಒಂದು 20 ನಿಮಿಷಗಳ ಕಾಲ ಈ ಕಡೆ ಲಾಜಾ ಹೋಮ ಬಂದ್ಬಿಡ್ತಾರೆ. ಚಕ್ರವರ್ತಿ ಸಾರ್ವಭೌಮನಾದ ಜನಕ ಮಹಾರಾಜ ಸೀತಾದೇವಿಯನ್ನ ರಾಮಚಂದ್ರ ಪರಬ್ರಹ್ಮ ಮರ್ಯಾದ ಪುರುಷೋತ್ತಮನಿಗೆ ಪರಿಗ್ರಹಣ ಕನ್ಯಾದಾನವನ್ನು ಮಾಡಿಕೊಟ್ಟು, ಆಗ ಎಲ್ಲ ಚಕ್ರವರ್ತಿ ಸಾರ್ವಭೌಮ ಘನತೆಗೆ ತೆಕ್ಕಂತೆ ನವರತ್ನಗಳು ವಜ್ರ ಮಾಣಿಕ್ಯ ವೈಢೂರ್ಯಾದಿ ಸಾರ್ವಭೌಮಕ್ಕೆ ಧಕ್ಕೆ ಬರದಂತೆ ಆ ಶ್ರೀರಾಮಚಂದ್ರನಿಗೆ ಕೊಟ್ಟು ಕಳಿಸ್ಕೊಡ್ತಾನೆ. ಇಂಥ ನಮಗೆ 3 ಒಂದೇ ಒಂದು ನಮ್ಮಲ್ಲಿ ನಾಣ್ಣುಡಿ ಇದೆ. ದೇವಾಲಯಕ್ಕೆ ಹೋಗಬೇಕಾದ್ರೆ ಬರೀ ಕೈನಲ್ಲಿ ಹೋಗಬಾರ್ದು. ಮೊದಲನೇ ಸಲ ಮಗುವನ್ನು ನೋಡಬೇಕಾದ್ರೆ ಬರೀ ಕೈನಲ್ಲಿ ಹೋಗಬಾರ್ದು. ಗುರು ಸಾರ್ವಭೌಮರ ದರ್ಶನಕ್ಕೆ ಹೋಗಬೇಕಾದ್ರೆ ಬರೀ ಕೈ ನೋಡಿ. ದೈವ ದಕ್ಷಿಣೆ, ಮಕ್ಕಳನ್ನ ನೋಡಕ್ಕೆ ಹೋಗೋದು ಋಣ ದಕ್ಷಿಣೆ. ಗುರುಗಳು ಏನು ಅಂದರೆ ನಮ್ಮ ಅಜ್ಞಾನಾಂಧಕಾರದ ಮೋಕ್ಷತ್ವಕ್ಕೆ ಕೊಡುವಂಥ ದಕ್ಷಿಣೆ. ಈ 3ಕ್ಕೂ ಇಂಥ ಸಾರ್ವಭೌಮಕ್ಕಂತೆ ಇಂಥ ಕಾಲೋತ್ಸವ ಪಾಲ್ಗೊಂಡಿದ್ದೀರಾ. ಈಗ ಮೊದಲು ನೀವಿಬ್ಬರು ದೇವರಿಗೊಂದು ಸಮರ್ಪಣೆ ಮಾಡಿ, ನೀವೇನು ಸಮರ್ಪಣೆ ಮಾಡ್ತೀರಾ ಅದೆಲ್ಲ ನಮ್ಮ ಅನಿಲ್ ಮತ್ತು ಸಹೋದರರು ಏನು ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದರ ಮುಂದಿನ ಜೀರ್ಣೋದ್ಧಾರಕ್ಕೆ ಅಥವಾ ಪೂಜಾ ಕೈಂಕರ್ಯಗಳಿಗೆ ಆ ಕಾಣಿಕೆ ವಿನಿಯೋಗವಾಗುತ್ತೆ. ಈ ಮೊದಲನೇ ಯಾರು ಬೇಕಾದರೂ ಬಂದ್ಬಿಟ್ಟು ದೇವರ ಸಮರ್ಪಣೆಯಲ್ಲಿ ನಿಮಗೇನು ಕೇಳುತ್ತೋ ಆ ಭಕ್ತಿ ಕಾಣಿಕೆಯನ್ನು ಅದಕ್ಕೇನಿಷ್ಟೇ ಯಥಾಶಕ್ತಿ ಪರಬ್ರಹ್ಮ ನಿಮಗೆ ಪರಬ್ರಹ್ಮ ಏನು ಜ್ಞಾನವನ್ನು ಕೊಡ್ತಾನೋ ಆ ಜ್ಞಾನವನ್ನು ದಕ್ಷಿಣೆ ಕೊಡ್ತಾರೆ. ಅದನ್ನು ಎಲ್ಲ ಮುಂದಿನ ಅವರ ಧಾರ್ಮಿಕ ಕೈಂಕರ್ಯಗಳಿಗೆ ಅವರು ಉಪಯೋಗಿಸ್ತಾರೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನೀವಿಬ್ಬರು ನಾನು ಇವರೇ